ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿಂದೇಶ್ವನಾಥ್ ಯೂಟ್ಯೂಬ್ ಚಾನಲ್. ಸೊ ಇದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹಾಗೆ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ನು ವಾರ ಮಾಡಬೇಕಿತ್ತು, ಅಮ್ಮ ಅಡುಗೆಗೆಲ್ಲ ತಯಾರಿ ಮಾಡ್ಕೋತಾಯಿದ್ರು. ಇನ್ನು ದೇವಸ್ಥಾನಕ್ಕೂ ಎಡೆ ಕೊಡಬೇಕಿತ್ತು, ಇನ್ನು ಮನೆಗೂ ಎಲ್ಲ ಎಡೆ ಮಾಡಬೇಕಿತ್ತಲ್ಲ. ಇನ್ನು ಅಮ್ಮನೂ ಎಲ್ಲ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ರು ಹಬ್ಬಕ್ಕೆ. ಇನ್ನು ನಾನು ಎಲ್ಲ ಪೂಜೆ ಮಾಡೋಣ ಅಂತ ಸ್ನಾನ ಮಾಡಿಕೊಂಡು ವಾರ ಎಲ್ಲ ಮಾಡಿದೆ. ಇನ್ನು ಅದಾದಮೇಲೆ ಅಪ್ಪಾಜಿನೇ ಎಲ್ಲ ಫ್ರೆಶ್ ಅಪ್ ಆಗಿ ಬಂದರು. ಇನ್ನು ಅಷ್ಟರೊಳಗೆ ನಾನು ಒಂದು ಸ್ವಲ್ಪ ಎಲ್ಲ ಅಮ್ಮಂಗೆಲ್ಲ ಹೆಲ್ಪ್ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅವಾಗ ಒಂದು ಸ್ವಲ್ಪ ಬ್ಯುಸಿ ಇತ್ತಲ್ಲ ಅಮ್ಮ, ಹಾಗಾಗಿ ಮೋಟ್ರ್ ಲೈನ್ ಬಂದಿತ್ತು ಕರೆಕ್ಟು. ಹಾಗಾಗಿ ಒಂದು ಸ್ವಲ್ಪ ಪೈಪ್ಗಳು ಡ್ರಿಪ್ ಪೈಪ್ ಒಂದು ಸ್ವಲ್ಪ ಕ್ಯಾಪ್ ಕಿತ್ಕೊಳುತ್ತೆ. ಹಾಗಾಗಿ ಡ್ರಿಪ್ ತೋಟಕ್ಕೆ ಹೋಗ್ಬಾ ಅಂತ ಅಂದರು. ಎಷ್ಟೋ ದಿನಗಳಾಗಿತ್ತು, ಇನ್ನು ನಾನು ವೀಡಿಯೋಸ್ನ ಮಾಡಿ ಎಷ್ಟೋ ದಿನಗಳಾಗೋಗ್ಬಿಟ್ಟಿತ್ತು. ಇನ್ನು ಓಕೆ ಸರಿ ಅಂದ್ಬಿಟ್ಟು ಇವತ್ತು ಬ್ಲಾಗ್ ಮಾಡೋಣ. ಯುಗಾದಿ ಹಬ್ಬನಲ್ವ, ನಮ್ಮ ಮನೇಲೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ, ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟ್ ಮಾಡಿ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇನ್ನು ತೋಟಕ್ಕೆಲ್ಲ ಹೋಗಿ ಡ್ರಿಪ್ಪು ಅದು ಕ್ಯಾಪ್ ಆ ಥರ ಕಿತ್ಕೊಂಡಿರುತ್ತೆ. ಸೊ ಅದನ್ನೆಲ್ಲ ಸಿಗಿಸಿ ಅದನ್ನೆಲ್ಲ ಕ್ಯಾಪೆಲ್ಲ ಹಾಕಿ ಇನ್ನು ಒಂದು ಸ್ವಲ್ಪ ಹಾಗೆ ತೋಟದೊಳಗಡೆ ಒಂದು ಸ್ವಲ್ಪ ವಾಕೆಲ್ಲ ಮಾಡಿಕೊಂಡು ಓಡಾಡಿಕೊಂಡು ಬಂದೆ. ಕಿತ್ಕೊಂಡಿಲ್ಲ, ನಮ್ಮಮ್ಮ ಒಂದು 5-6 ಕಿತ್ಕೊಂಡಿದ್ರೇನು, ಅದಕ್ಕೆ ಒಂದೆರಡು ಅಷ್ಟೇ ಅಂದ್ಕೊಂಡೆ ಕಾಣಿಸಿದೆ. ಮುಂದೆ ಒಂದೆರಡು ನೋಡೋಣ. ಕಿತ್ಕೊಂಡಿದ್ರೆ ಸಿಗಿಸ್ಬಿಟ್ಟು ಹೋಗಬೇಕು. ನಾವು ಕಿತ್ಕೊಂಡಿಲ್ಲ, ಚೆನ್ನಾಗಿ ಎಷ್ಟು ದಿನ ಒಂದು 15 ದಿವಸ ತಿಂಗಳಾಗೋಗಿತ್ತು ನನ್ನ ತೋಟಕ್ಕೆ ಬಂದು. ಏನು ಡಿಫ್ರೆನ್ಸ್ ಅಂದರೆ ಅಲ್ಲೊಂದು ಸ್ವಲ್ಪ ಮಣ್ಣು ಹೊಡಿಸಿದ್ದಾರೆ, ಒಂದು ಸ್ವಲ್ಪ ಹುಲ್ಲು ಪಲ್ಲು ಬೆಳೆದಿದೆ ಎಲ್ಲ. ಇನ್ನು ಅಲ್ಲಿಂದ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಮನೆಗೆ ಬರೋ ಅಷ್ಟಾಗ ಅಪ್ಪಾಜಿದು ಸ್ನಾನ ಆಗಿತ್ತು. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಪ್ಪಾಜಿ ಅಮ್ಮನ ಎಲ್ಲ ಪೂಜೆ ಮಾಡಿ, ನಾನು ಎಡೆ ಒಂದು ತೋರಿರಲಿಲ್ಲ, ತೋಟದ ಹತ್ರ ಬಂದಿದ್ದೆ. ಇನ್ನು ಎಡೆ ಎಲ್ಲ ತೋರಿ ಮುಗಿಸಿದ್ರು. ಸೊ ಇನ್ನು ಅಲ್ಲಿಂದ ನಮ್ಮ ದೇವಸ್ಥಾನಕ್ಕೆ ಎಡೆ ತೋರ್ಕೊಂಬರೋಣ ಅಂತ ಹೊರಟ್ವಿ. ಇನ್ನು ಬೆಳಗ್ಗೆನೇ ಅಭಿಷೇಕ ಆಗಿತ್ತು. ಯಾರ್ದು ದೇವಸ್ಥಾನ ಪೂಜೆ ಇರುತ್ತೆ ಆ ಟೈಮಲ್ಲಿ, ಯಾರ್ದು ಹಬ್ಬ ಬರುತ್ತೆ ಆವಾಗ ಅವರ ಅಭಿಷೇಕ ಮಾಡ್ತಾರೆ. ಈಗ ನಮ್ಮದು ಪೂಜೆ ಇರಲಿಲ್ಲ, ಬೇರೆಯವ್ರದ್ದು ಪೂಜೆ ಇದ್ದಿದ್ದು, ಸೊ ಅವ್ರ ಅಭಿಷೇಕ ಮಾಡಿದರು. ಇನ್ನು ಅಲ್ಲೆದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಇನ್ನು ಮತ್ತೆ ಅದು ಹೋಗಿದ್ದು ಮೂಲಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಮೆರೆಗ್ರಹ ಹತ್ರನೂ ಬಂದು, ಅಲ್ಲಿ ನಂಗೆ ವಿಡಿಯೋ ಮಾಡೋದು ಮರ್ತಿದ್ದೆ. ಸೊ ಅಲ್ಲಿಂದ ಬಂದು ಅಲ್ಲಿ ಈ ದೇವರಿಗೂ ಬಂದು, ಇವೆರಡು ದೇವ್ರೂ ನಮ್ಮ ಮನೆಯಲ್ಲೂ ಪೂಜೆ ಮಾಡ್ತಾರೆ, ನಮ್ಮ ಅಪ್ಪಾಜಿನೂ. ಸೊ ಅಲ್ಲಿಂದ ಮುಗಿಸ್ಕೊಂಡು ಒಂದು ಸ್ವಲ್ಪ ಬಂದು ಫುಲ್ಲು ಹೊಟ್ಟೆ ಹಸ್ಬಿಟ್ಟಿತ್ತು, 1:30 ಆಗಿತ್ತು. ಎಲ್ಲ ಊಟ ಮಾಡ್ಕೊಂಡು 3 ಜನನೂ ಮಲ್ತ್ಕೊಂಡ್ವಿ. ಇನ್ನು ಮಲ್ಕೊಂಡಾದ್ಮೇಲೆ ಇನ್ನು ಮತ್ತೆ ಸಂಜೆಯಿಂದ ನಮ್ಮೂರಲ್ಲಿ ಹೊಸ ವರ್ಷ ದಿನ ಇನ್ನೊಂದು ಕರೆತಿಮ್ಮರಾಯ ಸ್ವಾಮಿ ಅಂತ ಇದೆ ಗದ್ದೆ ಬೈಲಲ್ಲಿ. ಸೊ ಅಲ್ಲಿ ವರ್ಷ ಪೂಜೆ ಅಂದರೆ ಮಿಡಲಲ್ಲಿ ಬೇಕು ಅನ್ನಿಸ್ದಾಗ ಪೂಜೆ ಮಾಡಿಸ್ಕೊಂಬರ್ತೀವಿ. ಬಟ್ ಹೊಸ ವರ್ಷದಲ್ಲಿ ಕಂಪಲ್ಸರಿ ಪೂಜೆ ಮಾಡಿಸ್ತೀವಿ. ಹಾಗಾಗಿ ಅಲ್ಲಿಂದ ಪೂಜೆ ಮಾಡಿಸ್ಕೊಂಬಂದು ಇನ್ನು ಸಂಜೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೊರಟಿ. ಒಂದು 6:30 ಆಗಿತ್ತು. ಯಾವುದು ಅಂದರೆ ಹುತ್ತಿಸಿದ್ದೇಶ್ವರ ಅಂತ ಮಾದಿಹಳ್ಳಿಯಲ್ಲಿರೋದು. ಸೊ ಇನ್ನು ಅಲ್ಲಿ ಬಂದು ವರ್ಷ ಜಾತ್ರೆ ಮಾಡ್ತಾರೆ. ಆಲ್ಮೋಸ್ಟ್ ನಾನು 10th ಒಂದು ಸಲ ಬಿಟ್ಟರೆ, ಬಿಕಾಸ್ ನಾನು 10th ಎಕ್ಸಾಮ್ ಇತ್ತು ನೆಕ್ಸ್ಟ್ ಮಾರ್ನಿಂಗ್, ಯುಗಾದಿ ಆದ ಮಾರ್ನಿಂಗು. ಸೊ ಅದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಹೋಗಿರ್ತೀವಿ. ಅಂದರೆ ಹಬ್ಬದ ಮಾರ್ನಿಂಗ್ ಆದರೂ ಹೋಗ್ತೀವಿ, ಇಲ್ಲ ಹಬ್ಬದ ದಿನ. ಆಲ್ಮೋಸ್ಟ್ ಹಬ್ಬದ ದಿನ ಅಂದರೆ ಇವಾಗ ರೀಸೆಂಟಾಗಿ 4-5 ಇಯರ್ಸಿಂದಂಗೆ ಹಬ್ಬದ ದಿನ ಹೋಗ್ತಾ ಇರೋದು ನಾವು. ಇನ್ನು ಮುಂಚೆ ಎಲ್ಲ ರಶ್ ಇರುತ್ತೆ, ಅವಾಗ ತುಂಬ ಜನ ಇರೋದು. ಇನ್ನು 1.5 ಕಿಲೋಮೀಟರ್ ನಡಿಬೇಕು ಆಲ್ಮೋಸ್ಟು. ಸೊ ಹಾಗಾಗಿ ಹೋಗ್ತಾ ಇರಲ್ಲ. ಇವಾಗ ಏನಿಲ್ಲ, ಹೋಗ್ಬೇಕನ್ಸುತ್ತೆ, ಸೊ ಹೋಗಿ ಬರ್ತೀವಿ. ಸೊ ಇವಾಗ ನಾನು ಅಪ್ಪಾಜಿ ಅಮ್ಮ 3 ಜನ ಇರೋದ್ರಿಂದ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೋಗೋಷ್ಟಾಗ ಆಲ್ರೆಡಿ ಕತ್ಲೇನೇ ಆಯಿತು. ಅಷ್ಟು ಬಿಸಿಲು ಇರಲಿಲ್ಲ, ತಂಪೊತ್ನಲ್ಲಿ ಹೋಗೋದೇ ಬೆಟರ್ ಅಂದ್ಬಿಟ್ಟು ನಾವು ಸಂಜೆ ಮಾಡ್ಕೊಂಡು ಹೋಗಿದ್ದು. ಅಂದರೂ ಮಧ್ಯಾಹ್ನ ಹೋಗೋಣ ಅಂದ್ಕೊಂಡ್ವಿ. ಕಾರೆಲ್ಲ ಡೈರೆಕ್ಟ್ ಇದ್ರ ಹತ್ರನೇ ಬಿಡ್ತಾರೆ, ದೇವಸ್ಥಾನದ ಹತ್ರ ಅಂತ. ಆಮೇಲೆ ಯಾಕೋ ಬೇಡ ಅನ್ನಿಸ್ತು, ಈವ್ನಿಂಗ್ಗೆ ಹೋಗೋಣ, ತಂಪತ್ತಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊರಟ್ವಿ. ಇನ್ನು ದೇವಸ್ಥಾನದ ಹತ್ರ ತುಂಬ ರಶ್ ಇತ್ತು. ಎಷ್ಟು ನಡೆದ್ವಿ ಅಂದರೆ ಸುಮಾರು 1.5 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಆದರೂ ನಡೆದ್ವಿ ನಾವು. ಇನ್ನು ಎಷ್ಟೊಂದು ಜನ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಗೊತ್ತಿರೋರು ಸಿಕ್ಕಿದ್ರು, ನಮ್ಮ ರಿಲೇಷನ್ಸ್ ಆಗಿರ್ಬೋದು, ಎಲ್ಲ ಸಿಗ್ತಾಯಿದ್ರು. ಇನ್ನು ಸೋಮ ಕುಣಿತ ಎಲ್ಲ ಇತ್ತು. ಇನ್ನು ಜಾತ್ರೆಯಲ್ಲಿ ಅಣ್ಕಾಯಿ ಮಾಡಿಕೊಡಲ್ಲ, ನಾವೇ ದೇವಸ್ಥಾನ ಮುಂದೆ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಅವ್ರವ್ರೇ ಅಣ್ಕಾಯಿ ಮಾಡ್ಕೊಂಡು ಅವ್ರವ್ರ ಭಕ್ತಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ವೀರಗಾಸೆ ಕುಣಿತ ಸಹ ಇತ್ತು.
ಇನ್ನು ವೀರಗಾಸೆ ಕುಣಿತದಲ್ಲಿ ಅವ್ರು ನಮಗೊಬ್ಬರು ಪರಿಚಯ ಇದ್ದರು. ಯಾವ ಥರ ಅಂತಂದರೆ ನಮ್ಮ ದೇವಸ್ಥಾನದ ಓಪನಲ್ಲಾಗಿರ್ಬೋದು, ಕೆಂಡಮಠದಲ್ಲಾಗಿರ್ಬೋದು ಅವ್ರನ್ನೇ ಕರೆಸ್ತಾ ಇದ್ದಿದ್ದು. ಸೊ ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಫುಲ್ಲು ರಶ್ ಇತ್ತು. ಇನ್ನು ವಾಪಸ್ ರಿಟರ್ನ್ 1.5 ಕಿಲೋಮೀಟ್ರ್ ನೆಡ್ಕೊಂಡ್ಬಂದ್ವಿ. ಅಲ್ಲೇ ಒಂದು ಸ್ವಲ್ಪ ಚಾಟ್ಸ್ ತಿಂತೀಯಾ ಅಂತ ಕೇಳಿದ್ರು ಅಪ್ಪಾಜಿ ಅಮ್ಮ. ಇನ್ನು ನಂಗೆ ಆ ಧೂಳು ನೋಡಿ ಯಾಕೋ ತಿನ್ಬೇಕು ಅನ್ನಿಸ್ಲಿಲ್ಲ. ಬರೀ ಕಾರ್ನ್ ತೊಗೊಂಡು 3 ಜನ ಕಾರ್ನ್ ತಿನ್ಕೊಂಡು ಇನ್ನು ಮನೆಗೆ ಬಂದು ಮಲ್ಕೊಂಡ್ವಿ. ಇನ್ನು ಮತ್ತೆ ನೆಕ್ಸ್ಟ್ ಡೇಯಿಂದ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಟಿಫನಿಗೆ ಬಂದು ಚಪಾತಿ ಮತ್ತು ಚಟ್ನಿ ಮಾಡಿದ್ವಿ. ಸೊ ಇನ್ನೊಂದೇನೆಂದರೆ ಸಡನ್ನಾಗಿ ನಮ್ಮ ಅಕ್ಕ ಪಾಪುನು ಬರ್ತೀವಿ ಅಂತ ಅಂದರೆ ಇನ್ನು ಅವರು ಬರ್ತಿದ್ದಾರೆ. ಹಿಂಗೆ ನಾನು ಅಮ್ಮ ಏನೇನೋ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಇದ್ವಿ. ಇನ್ನು ನೋಡಿ ಯಾರು ಬಂದರು ಅಂತ ನಮ್ಮ ಪುನಃ ಬಂದ. ಸೊ ಇನ್ನು ನಮ್ಮ ಪುನರು ಬಂದು ಅವರು ಟಿಫನ್ ಬೆಳಗ್ಗೆ ಅವರು ರೊಟ್ಟಿ ತಿನ್ಕೊಂಡೆ ಆಲ್ರೆಡಿ ಅವಳು ಬೇಗನೆ ಬಂದುಬಿಟ್ರು. ಇನ್ನು ಅವನಿಗೇನಾದರೂ ಅವ್ನು ಮಲ್ಕೊಂಡ, ಇನ್ನೇನಾದರೂ ಮಾಡೋಣ ಅಂದ್ಬಿಟ್ಟು ಕುಲ್ಫಿ ಮಾಡೋಣ ಅಂದ್ಬಿಟ್ಟು ಬಾದಾಮ್ ಪೌಡರ್ ಇತ್ತು, ಹಾಗಾಗಿ ಬಾದಾಮ್ ಮಿಲ್ಕ್ ಪೌಡರು ಕುಲ್ಫಿ ಮಾಡ್ತಾಯಿದ್ದೀನಿ. ಅಂದರೆ ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ, ಜಸ್ಟ್ ಸುಮ್ಮನೆ ಕ್ಲಿಪ್ ತೊಗೊಂಡೆ. ಇದಕ್ಕೆ ಇನ್ನೇನು ಹಾಕಿಲ್ಲ, ಗೋಡಂಬಿ ಎಲ್ಲ ಮಿಕ್ಸಿ ಮಾಡಿಕೊಂಡು ಕುಲ್ಫಿ ಮಾಡಿದ್ದೆ ಅಷ್ಟೇ. ಇನ್ನು ಬಿಸಿಲು ಅಂತ ಅವನು ಆಲ್ಮೋಸ್ಟ್ ಎಲ್ಲೂ ಹೋಗಲ್ಲ ಅಷ್ಟು ಔಟ್ಸೈಡ್ ಆಟ ಆಡೋಕ್ಕೆ. ಸೊ ಇನ್ನು ನಮ್ಮಮ್ಮ ಒಂದು ಸ್ವಲ್ಪ ಆಟ ಆಡಿಸ್ತಾಯಿದ್ರು, ಅವ್ನಿಗೂ ಬೋರ್ ಆಗಬಾರ್ದು ಅಂತ. ಇನ್ನು ನಮ್ಮ ಅಕ್ಕ ಮಲ್ಕೊಂಡ್ಲು, ಹೋಗಿ ಮಲ್ಕೋತೀನಿ ಅಂತ. ಇನ್ನು ಇದಿಷ್ಟು ನಮ್ಮ ಮನೆ ಯುಗಾದಿ ಹಬ್ಬದ ಬ್ಲಾಗ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಿಮ್ಮ ಮನೇಲಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಯುಗಾದಿ ಹಬ್ಬನ ನನ್ನ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವ ಥರ ರೆಸಿಪೀಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಒಂದು ಸ್ವಲ್ಪ ಹೊತ್ತು ನಾನು ಅವನು ಎಲ್ಲ ಆಟ ಆಡ್ತಾ ಇದ್ವಲ್ಲ ಅಮ್ಮ ಎಲ್ಲ, ಇನ್ನು ಅವನಿಗೂ ನಿದ್ದೆ ಬಂತು. ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡ್ವಿ ಎಲ್ಲರೂ. ಇನ್ನು ಮತ್ತು ಇನ್ನು ಈವ್ನಿಂಗಿಂದ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಅಂದರೆ ಟೈಮ್ ಬಂದು ಒಂದು 5:30 ಆಗಿತ್ತು ಅಂದ್ಕೊತೀನಿ. ಸೊ ಇನ್ನು ಗದೆ ತಕ್ಕ ನಾನು ಹೋಗೇ ಇರಲಿಲ್ಲ, ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಯಾವತ್ತೂ ಹೋಗೇ ಇರಲಿಲ್ಲ. ಆಲ್ಮೋಸ್ಟ್ 1 ಮಂತಿಂದ ಎಲ್ಲ ಪ್ರಿಪ್ರೇಷನ್ ಅಂದರೆ ಗದ್ದೆಗೆ ಈಸೋದು, ಪೈರು ಹಾಕೋದು ಎಲ್ಲ ಆಗಿತ್ತು. ಸೊ ನಾನು ಹೋಗೇ ಇರಲಿಲ್ಲ ಈ ವರ್ಷ. ಸೊ ಹಾಗಾಗಿ ಅಕ್ಕನೂ ನಾನು ಹೋಗಿಲ್ಲ, ಹೋಗಿ ನೋಡ್ಕೊಂಬರೋಣ ಅಂದ್ಲು. ಇನ್ನು ನಮ್ಮ ಅಪ್ಪಾಜಿ ಅಮ್ಮ ಮುಂಚೆನೇ ತೋಟಕ್ಕೆ ಹೋಗಿದ್ರು, ಹಾಗಾಗಿ ನಾವು 3 ಜನ ಹೊರಟ್ವಿ ಹೋಗಿ ಬರೋಣ ಅಂತ. ಇನ್ನು ನಾವು ಕಾಲ್ ಮಾಡಿದ್ವಿ ಅಪ್ಪಾಜಿ ಅಮ್ಮಗೆ. ಫಸ್ಟ್ ನಾವು ತೋಟದ ಹತ್ರನೇ ಇದ್ದೀವಿ, ಆಲ್ರೆಡಿ ಗದ್ದೆ ಹತ್ರನೂ ಹೋಗಿ ಬಂದಿದ್ವಿ ಅಂತ ಅಂದರು. ಇನ್ನು ನೀರು ಕಿತ್ತು ಹಾಕಬೇಕಲ್ಲ, ಡೈಲಿ ಕಿತ್ತು ಹಾಕಬೇಕಂತೆ. ಸೊ ಹಾಗಾಗಿ ಅಪ್ಪಾಜಿ ನಾನೆಲ್ಲ ಹೋಗಿ ಬಂದೆ. ತೋಟದ ಹತ್ರನೇ ಬನ್ನಿ ಒಟ್ಟಿಗೆ ಹೋಗೋಣ ಅಂದರು. ಫಸ್ಟು ಇಲ್ಲಿ ನಮ್ಮ ತೋಟದ ಹತ್ರ ಹೋಗಿಬಿಟ್ಟು ಆಮೇಲೆ ಮತ್ತು ಗದ್ದೆ ಹತ್ರ ಹೋಗ್ತಾ ಇದ್ದೀವಿ. ತೋಟದ ಹತ್ರ ಒಂದು ಸ್ವಲ್ಪ ಹೊತ್ತಾಗೆ ರೌಂಡ್ಸ್ ಎಲ್ಲ ಹೊಡ್ಕೊಂಡು ಅಲ್ಲಿಂದ ಗದ್ದೆ ಹತ್ರ ಹೋಗ್ತಾಯಿದ್ದೀವಿ. ನಾನು ಪುನರ್ವ ಅಕ್ಕ ಒಂದು ಗಾಡೀಲಿ ಹೋಗ್ತಾಯಿದ್ದೀವಿ, ಅಪ್ಪಾಜಿ ಅಮ್ಮ ಒಂದು ಗಾಡೀಲಿ ಬರ್ತಾಯಿದ್ದಾರೆ. ಸೊ ಇನ್ನು ಅಪ್ಪಾಜಿ ಅಮ್ಮ ಆಗಿನೇ ಜಸ್ಟ್ ಬಂದು ಒಂದು 10-15 ಮಿನಿಟ್ಸ್ ಆಗಿತ್ತೇನೋ ಅಷ್ಟೇ. ಇನ್ನು ಮತ್ತೆ ಅವ್ರ ಗದ್ದೆ ಒಳಗಡೆ ಬರಲಿಲ್ಲ, ಅವರಿನ್ನು ಹಾಗೆ ಅಲ್ಲೇ ಸೇತುವೆ ಹತ್ರನೇ ಕೂತಿದ್ರು. ಇನ್ನು ನಾನು ಪುನರ್ವ ಮತ್ತು ಅಕ್ಕ ಗದ್ದೆ ನೋಡ್ಕೊಬರೋಣ ಅಂತ ಹೊರಟ್ವಿ. ಅದು ಬದ ಈ ಸತಿ ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಸಲ ಒಂದು ಸ್ವಲ್ಪ ದೊಡ್ಡದು ಇರ್ತಿತ್ತು. ಈಗ ಸಲ ಅಂದರೆ ನಾವು ಕೊರೋನಾ ಇದ್ದಾಗೇನೋ ನಮ್ಮ ಮನೇಲಿ ಮಾಡಿದ್ದವಾಗ ಸುಮ್ಮನೆ ಮನೆಯಲ್ಲೇ ಇದ್ದೆ ಅಂತ ಅಪ್ಪ ಮಾಡಿದರು ಗದ್ದೆನ. ಅವಾಗ ನಾನು ಹೋದಾಗ ನಾನು ನನ್ನ ಕಸಿನ್ ಜೊತೆ ಹೋಗಿದ್ದು. ಸೊ ಅವಾಗ ಒಂದು ಸ್ವಲ್ಪ ದೊಡ್ಡದಿತ್ತು ಬದ, ಇವಾಗ ಒಂದು ಸ್ವಲ್ಪ ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಇನ್ನು ಅಲ್ಲೆಲ್ಲ ಗದ್ದೆ ಎಲ್ಲ ನೋಡಿಕೊಂಡು ಹೇಳ್ತಾ ಇದ್ದ. ಅವ್ನು ಪುನರ್ ಫಸ್ಟ್ ಟೈಮ್ ಬಂದಿರೋದು, ಅವ್ನು ಹುಟ್ಟಾಗ್ಲಿಂದ ಇದೆ ಫಸ್ಟ್ ಟೈಮ್ ಹಾಕಿರೋದು. ಅವ್ನು 2 ಮಂತ್ಸ್ ಬೇಬಿನ 3 ಮಂತ್ಸ್ ಬೇಬಿ ಇದ್ದಾಗ ಅವಾಗ ಹಾಕಿದ್ಬಿಟ್ರೆ, ಇನ್ನು ಇವಾಗ ಹಾಕಿರೋದು. ಸೊ ಇನ್ನು ಅಲ್ಲಿಂದ ಎಲ್ಲ ನೋಡಿಕೊಂಡು ಮನೆ ಹತ್ರ ಹೊರಟ್ವಿ. ದೂರದಿಂದ ತೋಟ ನೋಡೋಕ್ಕೆ ಒಂಥರ ಚೆಂದ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇನ್ನು ಸನ್ಸೆಟ್ಟು ಹಾಗೆ ಹೋಗ್ತಾನೆ ಸನ್ಸೆಟ್ ನೋಡಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.